ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹುಣ್ಸಿಕ್ಕಿ ಸಾರು ಮಾಡೋದು ತೋರಿಸ್ಕೊಡಾಕ್ತೀನಿ. ಬಿಸಿ ಬಿಸಿ ಅನ್ನ ಕಡಕ್ ರೊಟ್ಟಿ ಜೊತೆ ಭಾಳ ಅಂದ್ರೆ ಟೇಸ್ಟ್ ಆಗಿರುವಂಥ ಒಂದು ಇದು ಹುಣ್ಸಿಕ್ಕಿ ಸಾರು. ಈಗ ನೋಡ್ರಿ ಎಷ್ಟು ಚಂದ ಹುಣ್ಸಿಕ್ಕಿ ಸಿಕ್ಕತಿ. ಇದು ಭಾಳ ಮಸ್ತ್ ಇರ್ತೈತಿ. ಟೇಸ್ಟ್ನಲ್ಲೇ ಹುಳಿ ಹುಳಿ ಆಗಿ ಪಲ್ಯ ಇರ್ತೈತಿ. ಇದನ್ನು ಹಂಗನೂ ತಾಳ್ಸಿನೂ ಮಾಡ್ತಾರೆ ಪಲ್ಯ. ಅದನ್ನು ನಾನು ತೋರಿಸೀನಿ ಒಂದು ವಿಡಿಯೋದಾಗ. ಈಗ ನೋಡ್ರಿ ಇದನ್ನ ಸಾಂಬಾರು ಮಾಡೋದನ್ನು ನಾನು ತೋರ್ಸಾಕ್ತೀನಿ. ಈಗ ನೋಡ್ರಿ ಹುಣ್ಸಿಕ್ಕಿ ಸಾಂಬಾರ ಎಷ್ಟು ಮಸ್ತಾಗಿರ್ತೈತೆ ಅಂದ್ರೆ ಆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಭಾಳ ಇಷ್ಟ ಆಗುವಂಥ ಒಂದು ಸಾಂಬಾರು ಇದು. ನೋಡ್ರಿ ಇಷ್ಟು ಮಸ್ತಾಗಿ ಹುಣ್ಸಿಕ್ಕಿ ಇರ್ತೈತಿ. ಇದನ್ನು ನಾವು ಹಿಂಗೆ ಕಡ್ಡಿ ಬಿಡಿಸಿ, ಕಡ್ಡಿನೂ ಇರ್ಬೇಕು ರೀ, ಸ್ವಲ್ಪ ಹಿಂಗೆ ಎಲೆನೂ ಇರಬೇಕು, ಹಂಗೆ ನಾವು ಇದನ್ನ ಸೋಸ್ಕೋಬೇಕಾಗ್ತತಿ. ಯಾಕಂದ್ರೆ ಟೇಸ್ಟ್ ಬರೋಕೆ ಕಡ್ಡಿನೂ ಭಾಳ ಟೇಸ್ಟ್ ಇರ್ತೈತೆ. ಅದು ಹುಳಿ ಹುಳಿ ಆಗಿರೋದ್ರಿಂದ ಸಾಂಬಾರು ಭಾಳ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ನಾನು ಹಿಂಗೆ ಕಟ್ ಮಾಡ್ಕೊಳಕ್ತಾನೆ. ಎಲೆ ಅಂತ ಹಿಂಗೆ ಕಡ್ಡಿನೂ ಸ್ವಲ್ಪ ಬಿಡಿಸ್ಕೋಬೇಕ್ರಿ. ಇದನ್ನು ಇಷ್ಟು ಬಿಡಿಸ್ಬೇಕು ನೋಡ್ರಿ. ಕಡ್ಡಿ ಇಷ್ಟು ಬಿಡಿಸಿದ್ರೆ ಅದ್ರೊಳಗೆ ಏನು ಹುಳುಕದು ಇದ್ರೆ ತೆಗೆದು ಕ್ಲೀನ್ ಚಲೋ ಅಂದಿತ್ತಂದ್ರೆ ತೊಗೋಬೇಕ್ರಿ. ಇದನ್ನ ನೋಡ್ರಿ ಇಷ್ಟೆಲ್ಲ ಬಿಡಿಸ್ಕೊಳಕ್ತಾನೆ ನೋಡ್ರಿ. ಮಸ್ತಾಗಿರೋದಂಥ ಒಂದು ಹುಣ್ಸಿಕ್ಕಿ ಪಲ್ಯ ಸಿಕ್ಕತ್ರಿ ನಮಗೂ ಎಳೆದು. ಅದಕ್ಕೆ ಅದನ್ನು ನಾನು ನಿಮಗೆ ಇವತ್ತು ಸಾಂಬಾರು ಮಾಡಿ ತೋರ್ಸಾಕ್ತಾನೆ ರೀ. ಹುಣ್ಸಿಕ್ಕಿ ಸಾರು ಭಾಳ ಇಷ್ಟ ಆಗುತ್ತೆ ಎಷ್ಟೋ ಮಂದಿಗೆ. ಯಾಕಂದ್ರೆ ಅದು ಟೇಸ್ಟ್ನಲ್ಲಿ ಹುಳಿ ಆಗಿರೋ ಪಲ್ಯ ಇದ್ರಿಂದ ಸಾಂಬಾರು ಇಷ್ಟ ಆಗುತ್ತೆ ರೀ ಎಲ್ಲರಿಗೂ. ಈಗ ನೋಡ್ರಿ ಇದನ್ನೆಲ್ಲ ನಾನು ತೊಳಿತೇನೆ ರೀ. ಕ್ಲೀನಾಗಿ ತೊಳೆದು ಇದನ್ನು ಹೆಚ್ಚಿಟ್ಕೋಬೇಕಾಗ್ತದೆ ರೀ. ಈಗ ನೋಡ್ರಿ ಇದನ್ನೆಲ್ಲ ನಾನು ಕ್ಲೀನಂಗೆ ತೊಳೆದು ಇದನ್ನು ಸ್ವಲ್ಪ ಅಷ್ಟೇನು ಕಟ್ ಮಾಡಿದ್ರೆ ಅಂದ್ರೆ ಅದು ಕುದೀತಿರ್ತೈತೆ ರೀ. ಕುದ್ದು ಮೆತ್ತಗಾಗ್ತಿರ್ತೈತೆ ಏನು ಪಲ್ಯ ತಾಳಿಸಿದ್ರದು. ಅದಕ್ಕೆ ನಾನು ಇದನ್ನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು, ಈಗ ನೋಡ್ರಿ ಈ ಪಲ್ಯನ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಈಗೆಲ್ಲ ನಾನು ತೊಳೆದ ಕ್ಲೀನ್ ಮಾಡ್ಕೊಂಡು ತೊಗೊಂಡೇನಿ. ಇದನ್ನ ನೀರೆಲ್ಲ ತೆಗೆದು ಇದ್ರೊಳಗಿಂದ ಕಟ್ ಮಾಡ್ಕೊತಾನೆ ರೀ. ಈಗ ನೋಡ್ರಿ ಇದು ಹುಣ್ಸಿಕ್ಕಿ ಒಳಗೆ ಅದೊಂದು ಸೀಸನ್ದಾಗ ಸಿಗೋದು, ಮತ್ತು ಇದ್ರೊಳಗೆ ಇದು ಹುಳಿ ಇದು ಇರೋದ್ರಿಂದ ಅದು ಒಂದು ದೇಹಕ್ಕೆ ಅದೊಂಥರ ಖುಷಿ ಅನಿಸ್ತತೆ ರೀ. ತಿನ್ನಕ್ಕೆ ಭಾಳ ಇಷ್ಟ ಆಗುತ್ತೆ, ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಈಗ ಕಟ್ ಮಾಡೈತಿ ಇದನ್ನ ಹುಣ್ಸಿಕ್ಕಿ ಎಲ್ಲನೂ ಹುಣ್ಸಿಕ್ಕಿ ಎಲ್ಲ ಕಟ್ ಮಾಡ್ಕೊಂಡು ತೊಗೊಂಡು ನಾ ಈಗ ಸಾಂಬಾರು ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಇಷ್ಟಿಷ್ಟು ಪೀಸ್ ಆದರೆ ಸಾಕ್ರಿ. ಅದೆಲ್ಲ ಕುದ್ದು ಬಿಡ್ತತೆ. ಯಾಕಂದರೆ ಇದು ಆಗ ಕರಿಗಿ ಬಿಡ್ತತ್ತಾರಲ್ರಿ, ಹಂಗೆ ಕರಗ್ತತ್ರಿ ಇದು. ಈಗ ನೋಡ್ರಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕೋತೇನೆ ರೀ. ಈಗ ಎಣ್ಣೆ ಹಾಕ್ಕೊಂಡು ಅದನ್ನ ಇದನ್ನು ಹುಣ್ಸಿಕೆಯನ್ನು ಹಾಕೋಬೇಕಾಗ್ತತಿ. ಈಗ ನೋಡ್ರಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳಕ್ತಾನೆ. ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಈಗ ನಾನು ಅದನ್ನ ಪಲ್ಯಕ್ಕೆ ಏನೇನು ಬೇಕು ಎಲ್ಲ ಹಾಕ್ತೇನೆ ರೀ. ಈಗ ನೋಡ್ರಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ನಾಗ್ತಾವೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಅಂತೂ ಭಾಳ ಕಾಂಬಿನೇಷನ್ ಅಲ್ರಿ. ಸಾಂಬಾರ್ಗೆ ಯಾವಾಗಲೂ ಬೆಳ್ಳುಳ್ಳಿ ಬೇಕಾಗ್ತೈತಿ. ನಾನು ಬೆಳ್ಳುಳ್ಳಿ ಜಾಸ್ತಿನ ತೊಗೊಂಡೇನಿ. ಆಮೇಲೆ ಈರುಳ್ಳಿ ಸ್ವಲ್ಪ ತೊಗೊಂಡೇನಿ ರೀ. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಇದಕ್ಕೆ ನಾನು ಹಾಕ್ಕೊಳಕ್ತೇನೆ ರೀ ಹುಣ್ಸಿಕ್ಕಿ ಸಾಂಬಾರ್ಗೆ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಇರ್ತಾವಲ್ರಿ, ಈ ಮೆಣಸಿನ್ಕಾಯಿ ಅದಕ್ಕೆ ಭಾಳ ಟೇಸ್ಟ್ ಕೊಡ್ತಾವ್ರಿ. ಅದಕ್ಕೆ ನಾ ಇವನ್ನ ಹಾಕ್ಕೊಳಕ್ತಾನೆ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಇದೇನು ಸೊಪ್ಪು ಇರ್ತೈತಲ್ರಿ, ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೋಬೇಕ್ರಿ. ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಇನ್ನೇನು ಹುಣ್ಸಿಕೆ ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ತೊಳೆದ, ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕ್ರಿ. ನೋಡಿರಿ ಭಾಳ ಮಸ್ತಾಗಿರುವಂಥ ಒಂದು ಸಾಂಬಾರು ರೀ. ನೀವು ಒಂದು ಸಲ ಮಾಡಿರಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ತಾನೆ ರೀ. ಉಪ್ಪು ಹಾಕ್ಕೋಬೇಕ್ರಿ. ಯಾಕಂದ್ರೆ ಉಪ್ಪು ಖಾರ ಎಲ್ಲ ಸರಿಯಾಗಿತ್ತಂದ್ರೆ ಚಲೋ ರೀ. ಇನ್ನು ಒಂದು ಕಪ್ನಷ್ಟು ಬ್ಯಾಳೆ ನಾನು ಇಲ್ಲೇ ಕುಕ್ಕರ್ನಾಗ ಕುದಿಸಿಟ್ಕೊಂಡೇನೆ ರೀ. ಬ್ಯಾಳೆ ರೀ ಹಣ್ಣಾಗ ಕುದಿಸಿಟ್ಕೊಂಡೇನೆ ಕುಕ್ಕರ್ನಾಗ. ನೋಡಿರಿ ಈಗ ಈ ಥರ ಬ್ಯಾಳೆಯನ್ನು ನಾನು ಕುದಿಸಿಟ್ಕೊಂಡೇನೆ ರೀ. ಆಮೇಲೆ ಏನು ಮಾಡೋದಂದ್ರೆ ಇದೆಲ್ಲ ಪಲ್ಯ ಕರಗಿರ್ತೈತೆ ನೋಡಿರಿ. ಈಗ ಬಿಸಿ ಇದ್ದಿದ್ದು ಈ ಪಲ್ಯಕ್ಕೆ ಅದನ್ನ ಬ್ಯಾಳೆನೂ ಹಾಕ್ಕೊಂಡು ನಾನು ಸಾಂಬಾರು ಮಾಡಿ ತೋರಿಸ್ತೇನೆ ರೀ. ಈಗ ನೋಡಿರಿ ಇದೈತಲ್ರಿ ಎಲ್ಲ ಕರಿಗೆ ಎಷ್ಟು ಮಸ್ತಾಗಿರ್ತೈತಿ. ಇದಕ್ಕೆ ಹುಳಿ ಇರೋದ್ರಿಂದ ಹುಳಿ ಇದ್ದೇನೂ ಅವಶ್ಯ ಇಲ್ಲ. ಯಾಕಂದ್ರೆ ಇದೇ ಪಲ್ಯನೂ ಹುಳಿ ಇರ್ತೈತೆ ರೀ. ಅದಕ್ಕೆ ನಾವು ಬೇರೆ ಹುಳಿಯನ್ನು ಇದಕ್ಕೇನು ಹಾಕೋದು ಅವಶ್ಯ ಇಲ್ಲ. ಇಷ್ಟಕ್ಕನ ಇದು ಟೇಸ್ಟ್ ಭಾಳ ಆಗಿರ್ತೈತೆ. ಈಗ ನೋಡಿರಿ ಇದಕ್ಕೆ ನಾನು ಬ್ಯಾಳೆಯನ್ನು ಹಾಕೋತೇನೆ ರೀ. ಅವೇನು ಮೆತ್ತಗೆ ಕುದಿಬೇಕ್ರಿ ಬ್ಯಾಳೆ, ಅಂದ್ರೆ ಸಾಂಬಾರು ಬೆಸ್ಟ್ ಆಗುತ್ತೆ. ಮೆತ್ತನ ಬ್ಯಾಳೆ ಕುದ್ದಿರ್ತೈತಲ್ರಿ, ಅದನ್ನು ಇದಕ್ಕೆ ಹಾಕಿ
ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ಖಾರ ಹಾಕೈತಿ, ಮೇಲೆ ಮತ್ತು ಬೇರೆ ಖಾರ ಹಾಕ್ಕೋಬೇಕಾಗ್ತತಿ. ಈಗ ಇಷ್ಟನ್ನು ಇದು ಬರೀ ಮೆಣಸಿನ್ಕಾಯಿ ಒಗ್ಗರಣೆಗೆ ಮಾತ್ರ ಹಾಕೈತಿದ. ಈಗ ನೋಡ್ರಿ ಇದು ಕುದಿಯಾಕತ್ತಲ್ರಿ, ಇದಕ್ಕೆ ನಾವು ಏನು ಮಾಡೋದಂದ್ರೆ ಚೆಂದಂಗೆ ನೀರು ಹಾಕ್ಕೋಬೇಕ್ರಿ. ಎಷ್ಟು ನಿಮಗೆ ಬೇಕು ಅಷ್ಟು ನೀರು ಹಾಕ್ಕೋಬೇಕಾಗ್ತದೆ. ಈಗ ನೋಡ್ರಿ ಇದೆಲ್ಲ ಕುದ್ದೈತಲ್ರಿ, ಹಿಂಗಾಗಿರ್ತೈತೆ ರೀ ಇದು. ಅಂದ್ರೆ ಹುಳಿ ಖಾರ ಉಪ್ಪು ಎಲ್ಲ ಇದ್ರೊಳಗೆ ಇರ್ತೈತಲ್ರಿ. ಇದಕ್ಕೆ ತಕ್ಕ ಹಾಗೆ ನೀವು ಎಷ್ಟು ಬೇಕಷ್ಟು ನೀರು ಹಾಕೋರಿ. ಸಾಂಬಾರು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕೋರಿ. ಈಗ ನಾನು ನೀರು ಹಾಕೊಳಕ್ತೇನೆ ನೋಡ್ರಿ. ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಬ್ಯಾಳೆ ಬೇಕಾದರೂ ಹಾಕೋಬೋದು. ಬ್ಯಾಳೆ 1 ಕಪ್ನಷ್ಟು ಬ್ಯಾಳೆ ಒಂದು ಕಟ್ ಇದಕ್ಕೆ ಸಾಕಾಗ್ತದೆ ರೀ. ನೀವು ಹೆಚ್ಚಿಗೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಬ್ಯಾಳೆನೂ ಹೆಚ್ಚಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ರೀ. ಈಗ ನೋಡ್ರಿ ಇದಷ್ಟು ಬ್ಯಾಳೆ ನಾ ಏನು ಮಾಡ್ಕೊಂಡನಲ್ರಿ, ಅದಷ್ಟು ಬೇಳೆ ಹಾಕಿ ನೋಡಿ ಎಷ್ಟು ತಿಕ್ನೆಸ್ ಬೇಕು ಅಷ್ಟನ್ನು ಮಾಡ್ಕೊಂಡು ನಾವು ಬೇಳೆಯನ್ನು ಇಟ್ಕೋಬೋದು ಅಥವಾ ಅದಷ್ಟು ಹಾಕೋಬೋದು ರೀ. ಈಗ ನೋಡ್ರಿ ಇದು ಗೊತ್ತಾತಲ್ರಿ, ಇದನ್ನು ಎಷ್ಟು ಬೇಕಷ್ಟು ಒಂದು ಸೂಡಿಗೆ ನಾನು ಎಷ್ಟು ಬೇಕಷ್ಟು ನಮಗೆ ತಿಳಿಬೇಕು ಗಟ್ಟಿ ಬೇಕು ನೋಡ್ಕೊಂಡು ಸಾಂಬಾರು ಮಾಡ್ಕೊಳಕ್ತೇನೆ ರೀ. ಇದಕ್ಕೆ ನಾನು ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೊಳಕ್ತೇನೆ ರೀ. ಯಾಕಂದರೆ ಸಾಂಬಾರು ಟೇಸ್ಟ್ ಬರ್ಬೇಕಂತ ಹೇಳಿ ಖಾರ ಉಪ್ಪು ಮತ್ತು ಉಪ್ಪು ಜಾಸ್ತಿನ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕೊಳಕ್ತೇನೆ ರೀ ಇದಕ್ಕೆ. ಆಮೇಲೆ ಮಸಾಲೆ ಖಾರ ಮನೇಲಿ ಮಾಡಿದ್ದಿರ್ತೈತಲ್ರಿ ಅದನ್ನು ಹಾಕೊಳಕ್ತೇನೆ. ಅದಂತೂ ಇದಕ್ಕೆ ಭಾಳ ಕಾಂಬಿನೇಷನ್ ರೀ ಮಸಾಲೆ ಖಾರ. ಇದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಅಂತೇಳಿ ಅಚ್ಕಾರದ ಪುಡಿನೂ ಹಾಕೊಳಕ್ತೇನೆ. ಇವೆಲ್ಲ ಹಾಕಾದ್ಮೇಲೆ ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತೈತಿ. ಇದು ಕಾರ್ಬೇಳೆ ಐತಲ್ರಿ, ಅದಕ್ಕೆ ಶೇಂಗಾ ಪೌಡ್ರ್ ಹಾಕೋದ್ರಿಂತ ಕಾರ್ಬೇಳೆ ಭಾರಿ ಟೇಸ್ಟ್ ಬರ್ತೈತಿ. ಹುಣ್ಸಿಕಾಯಿ ಪಲ್ಯ ಕಾರ್ಬೇಳೆ ತರಿ ಸಾಂಬಾರು ತರೋ ಏನಾರು ಅನ್ರಿ, ಬಟ್ ಟೇಸ್ಟ್ ಭಾಳ ಆಗಿರುವಂಥ ಒಂದು ಹುಳಿ ಆಗಿರುವಂಥ ಒಂದು ಸಾಂಬಾರು ಅಲ್ರಿ ಇದು, ಟೇಸ್ಟ್ ಇರ್ತೈತಿ. ಅದಕ್ಕೆ ಬೆಲ್ಲ ಆಪ್ಷನ್ ರೀ, ನೀವು ಬೇಕಾದ್ರೆ ಹಾಕೋಬೋದು, ಬ್ಯಾಡ್ ಅಂದರೂ ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ ಸಾಂಬಾರು ಮಸ್ತಂಗೆ ಕುದಿಯಾಗ್ತೈತಿ. ಅದಕ್ಕೆ ಶೇಂಗಾ ಪೌಡ್ರು ಹಾಕಿದ್ರಿಂತ ಅದಕ್ಕೊಂದು ಟೇಸ್ಟ್ ಬರ್ತೈತಿ. ಈಗ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕಿ ಈಗ ಚಂದಂಗೆ ಸಾಂಬಾರು ಕುದಿಯಾಕತ್ತೈತ್ರಿ ಅದು ಹುಣ್ಸಿಕಾಯಿ ಸಾರು. ಇದಕ್ಕೆ ಮತ್ತು ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು ರೀ, ಬ್ಯಾಡ್ ಅಂದ್ರೂ ಅಷ್ಟಕ್ಕನ ಬಿಡ್ಬೋದು. ಈಗ ನಾ ತಿಕ್ನೆಸ್ ತೋರಿಸ್ತೀನಿ ನಿಮ್ಗೆ. ಈ ಥರ ಇತ್ತಂದ್ರೆ ಎರಡಕ್ಕೂ ಬರ್ತೈತೆ ರೀ ಅದು. ಕಟ್ಟಕ್ಕೆ ರೊಟ್ಟಿ ಇರ್ತೈತಲ್ರಿ ಅದ್ರ ಜೊತೆ ಭಾಳ ಕಾಂಬಿನೇಷನ್ ರೀ ಇದು. ಅದ್ರ ಮ್ಯಾಲೆ ಇದನ್ನು ಹಾಕ್ಕೊಂಡು ತಿಂದುಬಿಟ್ರೆ ಇವೆಲ್ಲ ಈರುಳ್ಳಿ ಮತ್ತು ಶೇಂಗಾ ಬಡಿಸ್ಕೋಬೇಕ್ರಿ. ಅವಾಗೆಲ್ಲ ಶೇಂಗಾ ಇದಕ್ಕೆ ಕಾಂಬಿನೇಷನ್. ಶೇಂಗಾ ಕಾಳು ಇತ್ತಂದ್ರೆ ಇದ್ರದ್ದು ಊಟ ಭಾಳ ಟೇಸ್ಟ್ ಹತ್ತದ ರೀ. ನೀವು ಒಂದು ಸಲ ಇದನ್ನು ಮಾಡಿ ಶೇಂಗಾ ಕಾಳು ಬಾಡಿಸ್ಕೊಂಡು ಆ ಕಟ್ಟಕ್ಕೆ ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂದು ನೋಡ್ರಿ, ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟ್ ಆಗಿರ್ತೈತೆ. ಈಗ ನೋಡ್ರಿ ಇದು ತಿಕ್ನೆಸ್ ತೋರ್ಸಾಗ್ತಾನೆ ನೋಡ್ರಿ, ನಿಮಗೆ ಇಷ್ಟು ತಿಕ್ನೆಸ್ ಇರ್ಬೇಕ್ರಿ. ನೋಡ್ರಿ ಇದು ತಿಕ್ನೆಸ್ ಇಷ್ಟು ಬಂದೈತಿ. ಇದಕ್ಕೆ ನಾವು ಕಟ್ಟಿ ರೊಟ್ಟಿ ತೊಗೊಳಾಗ್ತೈತಿ. ಕಟ್ಟಿ ರೊಟ್ಟಿನ ಹಿಂಗೆ ಬೇಯಿಸಿ ಸುಟ್ಟು ತೊಗೊಂಡು ಅದ್ರ ಮ್ಯಾಲೆ ಇದನ್ನ ಹಾಕ್ಕೊಂಡು ತಿಂದ್ಬಿಟ್ರಿ ಹೇಳ್ತನೋ ಅಷ್ಟಂದ್ರೆ ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಹುಣ್ಸಿಕಾಯಿ ಸಾಂಬಾರು. ಇದು ಹುಣ್ಸಿಕಾಯಿ ಸಾರು ಅನ್ರಿ, ಕಾರ್ಬೇಳೆ ಅನ್ರಿ, ಸಾಂಬಾರು ಅನ್ರಿ, ಭಾಳ ಮಸ್ತಾಗಿರುವಂಥ ಒಂದು ಸಾಂಬಾರು ಇದು. ಇದೇ ಥರ ನೀವು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಊಟ ಮಾಡೋದಂಗೆ ಆಗ್ತದೆ ನಿಮ್ಗೆ. ಟೇಸ್ಟಿ ಊಟ ಅಷ್ಟು ಚೆಂದಾಗಿರ್ತೈತಿ ನೋಡ್ರಿ, ಎಷ್ಟು ಮಸ್ತ್ ಆಗೈತಿ ಇದು, ಭಾಳ ಸೂಪರ್ ಆಗಿರ್ತೈತೆ ರೀ. ಈಗ ಇದನ್ನು ನೋಡ್ರಿ, ಇದನ್ನು ತೋರ್ಸಾಕತ್ತೀನಿ, ಇಷ್ಟ ತಿಕ್ನೆಸ್ ಇರಬೇಕು ಅಂದ್ರೆ ಅದಕ್ಕೆ ರೊಟ್ಟಿಗೆ ಮಸ್ತ್ ಆಗ್ತೈತೆ ರೀ, ಅನ್ನಕ್ಕೂ ಬೆಸ್ಟ್ ಆಗ್ತೈತೆ ನೋಡ್ರಿ. ಇದನ್ನು ಈಗ ನಾನು ತೋರಿಸೀನಿ ಹುಣ್ಸಿಕಾಯಿ ಸಾರು, ನೀವು ಮಾಡಿ ನೋಡ್ರಿ, ಮಸ್ತಾಗಿರ್ತೈತೆ.